ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ವಕೀಲ ಸಂಘದ ಅಧ್ಯಕ್ಷರಾದ ಎನ್ ಸತೀಶ್ ಕುಮಾರ್ ಅವರೇ, ಕಾರ್ಮಿಕ ನಿರೀಕ್ಷಕರಾದ ಆಶಾರಾಣಿ ಮೇಡಮ್ ಅವರೇ, ವಕೀಲ ಸಂಘದ ಉಪಾಧ್ಯಕ್ಷರಾಗಿ ಸಾಮಾಜಿಕ ನ್ಯಾಯ ಅಂದರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನವಾದ ಹಕ್ಕು, ಅವಕಾಶ, ಸವಲತ್ತು ಮತ್ತೆ ಸಂಪತ್ತನ್ನ ಹಂಚೋದಾಗಿರುತ್ತೆ. ಇವಾಗ ನಿಮ್ಗೆಲ್ಲ ಗೊತ್ತಿದೆ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ಸಂವಿಧಾನ ನಮಗೆಲ್ಲ ನೀಡಿದೆ. ಅದು ಒಬ್ಬ ವ್ಯಕ್ತಿ ಘನತೆಯಿಂದ ಜೀವಿಸುವಂತಹ ಹಕ್ಕು, ಮತ್ತೆ ಶೋಷಣೆಯ ವಿರುದ್ಧದ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಆ ರೀತಿ ಇನ್ನ ಹಲವಾರು ಹಕ್ಕುಗಳನ್ನ ನಮಗೆ ಸಂವಿಧಾನ ನೀಡಿದೆ. ಅದೇ ರೀತಿ ಈ ಅವಕಾಶದಲ್ಲಿ ಕೆಲವು ಜನರಿಗೆ ಅವಕಾಶದಿಂದ ವಂಚಿತರಾಗ್ತಿದ್ರು. ಅದು ಶಿಕ್ಷಣದಿಂದ ಇರ್ಬೋದು, ಮತ್ತೆ ಆರೋಗ್ಯದಿಂದ ಇರ್ಬೋದು, ಮತ್ತೆ ಉದ್ಯೋಗದಿಂದ ಇರ್ಬೋದು. ಅಂಥವ್ರಿಗೆ ವಿಶೇಷವಾದ ಒಂದು ಅವಕಾಶವನ್ನ ಕಲ್ಪಿಸೋದು ಈ ಸಾಮಾಜಿಕ ನ್ಯಾಯದ ಒಂದು ಉದ್ದೇಶ. ಅದೇ ರೀತಿ ಈ ಸಂಪತ್ತು ಮತ್ತೆ ಸವಲತ್ತುಗಳನ್ನ ಕೊಡೋದು ಕೂಡ ಸಂವಿಧಾನದಲ್ಲೇ ಕೂಡ ತಿಳಿಸಿದ್ದಾರೆ. ಇವಾಗ ಮಹಿಳೆಯರಿಗೆ ಮತ್ತೆ ಹಿರಿಯ ನಾಗರಿಕರಿಗೆ ಮತ್ತೆ ಅಂಗವಿಕಲರಿಗೆ ಅಥವಾ ವಿಧವೆಯರಿಗೆ ಅಂಥವರಿಗೆ ವಿಶೇಷ ಸವಲತ್ತನ್ನ ಮತ್ತೆ ಸೌಲಭ್ಯವನ್ನು, ಆರ್ಥಿಕ ಸೌಲಭ್ಯವನ್ನು ಕೊಡಬಹುದು ಅಂತ ಕೂಡ ಸಂವಿಧಾನದಲ್ಲೇ ತಿಳಿಸಿದೆ. ಅದರ ಬಗ್ಗೆ ಕಾನೂನು ಕೂಡ ಇದೆ. ಕಾರ್ಯಕ್ರಮದ ಉದ್ಘಾಟಕರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆದಂತಹ ನಮ್ಮ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಹರೀಶ್ ಸಾಹೇಬ್ರೆ, ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಪೀಠವನ್ನು ಅಲಂಕರಿಸಿರ್ತಕ್ಕಂಥ ನಾನು ಮತ್ತು ಅವರು ಇದೇ ಕಾಲೇಜಿನಲ್ಲಿ ಓದಿದಂಥವರು, ಒಂದು ವರ್ಷ ನನಗೆ ಅವರ ಸೀನಿಯರ್ ಡಾಕ್ಟರ್ ಜಿ ಮುನಿಯಂಟಪ್ಪ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ವಕೀಲ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಅವರೇ, ಉಪಾಧ್ಯಕ್ಷರಾದಂಥ ಶ್ರೀನಿವಾಸಪ್ಪ ಅವರೇ, ನಮ್ಮ ಆಶಾರಾಣಿ ಮೇಡಮ್ ಅವರೇ, ಮತ್ತೋರ್ವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಬಾಲ್ಯ ಸ್ನೇಹಿತರು, ನಾವು 8ನೇ ತರಗತಿಯಿಂದ ಡಿಗ್ರಿವರೆಗೂ ಒಟ್ಟಿಗೆ ಓದಂಥವರು ಕೃಷ್ಣಮೂರ್ತಿ ಅವರೇ, ಕೃಷ್ಣಪ್ಪ ಅವರೇ, ಮೋಹನ್ ರೆಡ್ಡಿ ಅವರೇ, ಅಮೃತ ಮೇಡಮ್ ಅವರೇ, ಕಾರ್ಯಕ್ರಮದ ಒಂದು ಮುಂಭಾಗದಲ್ಲಿ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ವೃಂದದವರೇ, ನಮ್ಮ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಇವತ್ತಿನ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಜನ ಬಹಳ ಸ್ವಾರಸ್ಯಕರವಾಗಿ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ದಿನ. ಸಾಹೇಬರು 4 ವಿಷಯಗಳನ್ನ ಮಾತಾಡ್ತಾ ಅದರ ಒಂದು ಅರ್ಥ ಏನು, ಸಮಾಜದಲ್ಲಿ ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು, ಬಹುಶಃ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ಯಾವ ರೀತಿ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ, ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು ಕೂಡ ವಿಚಾರಗಳನ್ನ ಮಂಡನೆ ಮಾಡಿದ್ದಾರೆ. ಕೆಲವಾರು ಮಾತುಗಳನ್ನ ಇದ್ರ ಬಗ್ಗೆ ನಾನು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಆದ್ಮೇಲೆ ಸಾಮಾಜಿಕ ನ್ಯಾಯ, ಈ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಎಲ್ಲೋ ಮಾರ್ಕೆಟ್ ಸಿಗ್ತಕ್ಕಂಥ ವಸ್ತು ಅಲ್ಲ. ಸಮಾಜದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ. ಇವತ್ತು ವಿಶ್ವ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಈ ಒಂದು ಸಾಮಾಜಿಕ ದಿನವನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಜಾಗತಿಕ ಮಟ್ಟದಲ್ಲಿ ಒಂದು ಉದಾಹರಣೆ ತೆಗೆದುಕೊಂಡಾಗ ಯಾಕೆ ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಇಡೀ ವಿಶ್ವದಾದ್ಯಂತ ಮೂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹುಶಃ ನಾವೆಲ್ಲರೂ ಕೂಡ ಇತಿಹಾಸವನ್ನು ಮನಗಂಡಿದ್ದೇವೆ. ಹಿಂದೆ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಒಂದು
ಮುಂದೆ ಕೊಡ್ತಾ ಇದೆ. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತಿರಬೇಕಾದ್ರೆ ಏನು ಗಾಂಧೀಜಿಯವರು ದಾದಾ ಅಬ್ದುಲ್ಲಾ ಅವರ ಒಂದು ಪ್ರಕರಣವನ್ನು ವಾದ ಮಾಡಲಿಕ್ಕೆ ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ. ಆ ಕೇಸನ್ನೆಲ್ಲ ಮುಗಿಸಿ ಅವರು ಹೊರಡಬೇಕಾದ್ರೆ ಅವ್ರಿಗೆ ಮನಸ್ಸಿಗೆ ಅವ್ರು ಕಂಡಿದ್ದು ಏನು ಬಿಳಿಯರು ಕರಿಯರ್ ಅನ್ನ ಬಹಳಷ್ಟು ರೀತಿಯಲ್ಲಿ ಹೀಯಾಳಿಸ್ತಾ ಇದ್ರು, ಅವರನ್ನ ಅಮಾನವಾಗಿ ನಡೆಸ್ಕೊಳ್ತಾ ಇದ್ರು. ಅದು ಅವ್ರ ಕಣ್ಣಿಗೆ ಬೀಳ್ತದೆ. ಹಾಗಾಗಿ ಏನು ಒಂದು ಲಿಂಗ ತಾರತಮ್ಯ ಅಥವಾ ವರ್ಣಭೇದನೆ ಯಥೇಚ್ಛವಾಗಿ ದಕ್ಷಿಣ ಆಫ್ರಿಕಾದಲ್ಲಿತ್ತು, ಅಲ್ಲೇ ಪ್ರಪ್ರಥಮ ಬಾರಿಗೆ ಸತ್ಯಾಗ್ರಹ ಅಂತಕ್ಕಂಥ ಒಂದು ಪದವನ್ನು ಬಳಸಿ ಸತ್ಯಾಗ್ರಹ ಮಾಡಿ ಆ ಏನು ಕರಿಯರು ಬೆಳೆಯಿಂದ ಬಹಳಷ್ಟು ಅನುಚಿತವನ್ನು ನಡೆಸ್ಕೊಳ್ತಾ ಇದ್ರು, ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು, ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ನಡೆಸಿದಂತಹ ದಿನಗಳನ್ನು ಕೂಡ ನಾವು ಕಂಡಿದ್ದೇವೆ. ವರ್ಣಭೇದನೆ ಇದೊಂದು ಸಾಮಾಜಿಕ ಬೆಳಕು ಜಾಗತಿಕ ಮಟ್ಟದಲ್ಲಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಏನು ಗಾಂಧೀಜಿಯವರ ಒಂದು ಸತ್ಯಾಗ್ರಹಗಳನ್ನು ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಕೈಗೊಂಡು. ಇನ್ನು ಭಾರತದ ಒಂದು ವಿಚಾರಕ್ಕೆ ಬಂದಾಗ ಭಾರತದಲ್ಲಿ ಕೂಡ ಇದೇ ತರವಾದಂತಹ ಅಂಶಗಳನ್ನು ಕೂಡ ನಾವು ಕಂಡಿದ್ದೇವೆ. ಇವತ್ತು ಒಂದು ವಿಚಾರವನ್ನು ತಿಳ್ಕೊಳ್ಳಿ, ದೇವರು ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಆ ಜನ್ಮ ಕೊಡುವಾಗ ನೀನು ಈ ಧರ್ಮ, ನೀನು ಆ ಜಾತಿ, ನೀನು ಈ ಜಾತಿ ಅಂತ ಯಾರು ಕೂಡ ಜನ್ಮ ಕೊಟ್ಟಿಲ್ಲ ಭಗವಂತ. ಅದು ನಮ್ಮ ಒಂದು ಸ್ವಾರ್ಥಕ್ಕಾಗಿ ನಾವು ಇದನ್ನ ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಇವತ್ತೇನಾಗ್ತಾ ಇದೆ, ಭಾರತವನ್ನು ಉದಾಹರಣೆ ತೆಗೆದುಕೊಳ್ಳಿ. ಸಾಮಾಜಿಕ ಒಂದು ಕಳಕಳಿಯ ಒಂದು ಪರಿಕಲ್ಪನೆ ಎಲ್ಲಿದೆ ನಮ್ಮಲ್ಲಿ? ಉದಾಹರಣೆಗೆ ಹೇಳ್ಬೇಕಾದ್ರೆ ಜಾತಿ ಪದ್ಧತಿ. ಇವತ್ತು ಜಾತಿ ಪದ್ಧತಿಯಿಂದ ಏನಾಗ್ತಾ ಇದೆ, ಸಮಾಜ ನುಚ್ಚು ನೂರಾಗ್ತಾ ಇದೆ. ನೀನು ಆ ಜಾತಿಯವರು ನೋಡಿದ್ರೆ ಈ ಜಾತಿಗಾಗಲ್ಲ, ಈ ಜಾತಿಯವರು ನೋಡಿದ್ರೆ ಆ ಜಾತಿಗಾಗಲ್ಲ. ನೀನು ಆ ಜಾತಿ ದೇವಸ್ಥಾನಗಳಿಗೆ ನಿಮಗೆ ಪ್ರವೇಶ ಇಲ್ಲ, ನೀವು ಆ ಜಾತಿ ಮನೆ ಒಳಗಡೆ ನಿಮಗೆ ಪ್ರವೇಶ ಇಲ್ಲ. ಮನುಕುಲದಲ್ಲಿ ಹುಟ್ಟಿದಂತ ನಾವು ನಮ್ಮ ಮನಸ್ಥಿತಿಗಳು ಯಾವ ದಿಕ್ಕಿನಂತ ಹೋಗ್ತಾ ಇದೆ? ಎಲ್ಲಿ ಸಾಮಾಜಿಕ ನ್ಯಾಯ, ಎಲ್ಲಿ ಸಮಾನತೆ? ಜಾತಿಯ ಒಂದು ಹೆಸರಲ್ಲಿ ನಾವು ಬೇರ್ಪಟ್ಟಿದ್ದೇವೆ. ಇನ್ನ ಮುಂದುವರೆದ ಹೊರಡಲ್ಲೇ ಇಂದಿನ ಒಂದು ಗತವೈಭವವನ್ನು ನಾವು ಇತಿಹಾಸದಲ್ಲಿ ನೋಡಿದಾಗ ಶಿಕ್ಷಣಕ್ಕೆ ಬನ್ನಿ. ಶಿಕ್ಷಣದ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಯಾವ ರೀತಿ ಇತ್ತು? ಕೇವಲ ಗುರುಕುಲಗಳು, ಒಂದು ಆಶ್ರಮಗಳಲ್ಲಿ ಬೋಧನೆ ಮಾಡ್ತಾ ಇದ್ರು. ಕೆಲವೇ ಜನ ಮಾತ್ರ ಶಿಕ್ಷಣ ಪಡೆಯುವಂತಹ ವ್ಯವಸ್ಥೆ ಈ ದೇಶದಲ್ಲಿತ್ತು. ಯಾರವರು ಜಮೀನ್ದಾರಿ ಮಕ್ಕಳು ಮತ್ತು ರಾಜಮಂತ್ರಿಗಳ ಮಕ್ಕಳು, ಇವರು ಮಾತ್ರ ಶಿಕ್ಷಣ ಪಡೆಯಬಹುದಾಗಿತ್ತು. ಆದರೆ ಬಹುತೇಕ ಪಾಪ ಕೆಳವರ್ಗದ ಜನ ಶಿಕ್ಷಣದಿಂದ ವಂಚಿತರಾಗಿ ಅವರ ಶಿಕ್ಷಣ ಇದ್ದಂಗೆ ಮಾಡ್ತಿದ್ರು ಅಂತ ವ್ಯವಸ್ಥೆ ಈ ದೇಶದಲ್ಲಿ ನಾವು ನೋಡಿದ್ದೇವೆ. ಇನ್ನ ಒಂದು ಹಲವಾರು ವಿಚಾರಗಳೀಗ ಜೀತ ಪದ್ಧತಿ. ಮನುಷ್ಯನನ್ನ ಏನ್ ಮಾಡ್ತಾ ಇದ್ದಾರೆ, ಜೀತ ಪದ್ಧತಿ ಅಂತಕ್ಕಂಥ ಒಂದು ಅನಿಶ್ಚಿತ ಪದ್ಧತಿಗಳನ್ನ ಹೊಂದ್ಕೊಂಡು ಅವ್ರ ತಾತ ಯಾರೋ ನಿಮ್ಮ ಮನೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ ಅದನ್ನ ಮಗನನ್ನು ಕೆಲಸಕ್ಕೆ ಹಾಕೊಳ್ಳೋದು, ಅದನ್ನ ಮೊಮ್ಮಗನನ್ನು ಕೆಲಸಕ್ಕೆ ಹಾಕೊಳ್ಳೋದು.